ಇವನೆಂಥ ಅಪ್ಪ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಸಮಾಜದ ಪಿಡುಗುಗಳಲ್ಲಿ ಇತ್ತೀಚಿನಲ್ಲಿ ಇದು ಒಂದಾಗ್ತಾ ಇದೆ. ತಂದೆಯೇ ತನ್ನ ಮಕ್ಕಳಿಗೆ ಲೈಂಗಿಕ ದೌರ್ಜನ್ಯ ನಡೆಸ್ತಾ ಇರುವಂತಹ ಪ್ರಕರಣಗಳು. ಹಾಗಾದ್ರೆ ಯಾಕೆ ಇಂತಹ ಮನಸ್ಥಿತಿಗಳು ಎದುರಾಗ್ತಾ ಇದೆ, ಏನಾಗ್ತಾ ಇದೆ ಸಮಾಜದಲ್ಲಿ, ಇದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಡಾಕ್ಟರ್ ಜಗದೀಶ್ ಮನೋವೈದ್ಯರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಅವರಿಂದ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ಜಗದೀಶ್ ಅವರು, ಈಗಾಗಲೇ ಕೇಸ್ ಬಗ್ಗೆ ನಿಮಗೆ ಗೊತ್ತಾಗಿರಬಹುದು. ತಂದೆಯೇ ಹೆಣ್ಣು ಮಗಳನ್ನ ದಂಧೆಗೆ ಕೂರಿಸಬೇಕು ನಿನ್ನ ಜೊತೆಗೆ ಆಕೆಯ ಮುಂದೆ ಬೆತ್ತಲಾಗಿ ನಿಂತ್ಕೊಳ್ಳುವಂತಹ ಪೈಶಾಚಿಕ ಕೃತ್ಯ ನಡೆಸುವಂತಹ ಪ್ರಕರಣ ಇದು. ಅಲ್ಲದೆ ಇನ್ನು ಕೆಲವೊಂದು ಪ್ರಕರಣಗಳನ್ನು ನಾವು ನೋಡೋದಾದ್ರೆ ಲೈಂಗಿಕ ದೌರ್ಜನ್ಯಗಳು ನಡೀತಾನೆ ಇರುತ್ತವೆ. ಯಾಕೆ ಸಮಾಜದಲ್ಲಿ ಇಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ? ಈ ರೀತಿಯಾದಂತಹ ಒಂದು ಕೃತ್ಯಕ್ಕೆ ಇನ್ಸೆಸ್ಟ್ ಅಂತ ಕರಿತೀವಿ. ಬಹಳ ವರ್ಷಗಳಿಂದ ಬಹಳ ಕಾಲಗಳಿಂದನೂ ಸಹಿತ ನಮ್ಮ ಸಮಾಜದಲ್ಲಿ ಇದೆ. ಯಾವ ರೀತಿ ಕುಟುಂಬ ವರ್ಗದವರು ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡೋದ್ರನ್ನ. ಆದರೆ ಬಹಳಷ್ಟು ಕಾಲ ಈ ವಿಷಯಗಳು ಸಮಾಜದ ಗಮನಕ್ಕೆ ಬರ್ತಿರಲಿಲ್ಲ. ಕಾರಣ ಏನು? ಕುಟುಂಬದ ಗೌರವ ಅಥವಾ ಆ ಹೆಣ್ಣು ಮಗುವಿಗೆ ನಾಳೆ ಮದುವೆ ಆಗುತ್ತೋ ಆಗಲ್ವೋ ಈ ರೀತಿಯಾದಂಥ ಒಂದು ದೃಷ್ಟಿಯಿಂದ ಈ ಸಮಾಜದ ಗೌರವ ಇದಕ್ಕೆ ಬರ್ತಿರಲಿಲ್ಲ. ಉದಾಹರಣೆಗೆ ನಾವು 1999 ಅವರು ಮಾಡಿದ್ರು. ಹೇಗೆ ನಮ್ಮ ಸಮಾಜದಲ್ಲಿ ಈ ರೀತಿಯಾದಂಥ ಕೃತ್ಯಗಳು ನಡೀತಾ ಇದ್ದರೂ ಸಹಿತ ಯಾರ ಗಮನಕ್ಕೆ ಬರೋದಿಲ್ಲ ಅಂತ. ಈ ವಿಷಯದಲ್ಲಿ ಏನಾಗಿದೆ, ವಯಸ್ಸಿಗೆ ಬಂದಂಥ ಹೆಣ್ಣು ಮಗಳನ್ನ ಮುಂದೆ ಇದಕ್ಕೆ ಒಂಥರ ಡಿಸ್ಇನ್ಹಿಬಿಟೆಡ್ ಬಿಹೇವಿಯರ್, ಅಂದರೆ ಲಜ್ಜೆಗೆಟ್ಟ ವರ್ತನೆ. ಮೀನ್ಸ್ ಆತ ತನ್ನ ಬಟ್ಟೆಯನ್ನು ತೆಗೆಯೋದಿರ್ಬೋದು ಅಥವಾ ಲೈಂಗಿಕ ಇದಕ್ಕೆ ಆಕರ್ಷಣೆ ಮಾಡೋದಕ್ಕೆ ಆ ಹೆಣ್ಣು ಮಗಳ ಮನವೊಲಿಸೋದಕ್ಕೆ ಪ್ರಯತ್ನ ಪಡೋದು ಮತ್ತು ಲೈಂಗಿಕತೆ ಚಿತ್ರಗಳನ್ನು ತೋರಿಸೋದ್ರ ಮುಖಾಂತರ ಪ್ರಚೋದನೆಗೆ ಒಳಪಡಿಸೋದಕ್ಕೆ ಪ್ರಯತ್ನ ಮಾಡೋದು ಕಂಡು ಬಂದಿದೆ. ಆದರೆ ಇಲ್ಲಿ ಒಂದು ಸಂತೋಷದ ಸುದ್ದಿ, ಬಹುಶಃ ಆತ ತಂದೆ ಆದವನು ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿಲ್ಲ ಅಂತ ನನಗೆ ನಂಬಿಕೆ. ಯಾಕೆ ಅಂದರೆ ಇದರಿಂದ ಈ ದೌರ್ಜನ್ಯಕ್ಕೆ ಒಳಗಾದಂಥ ವ್ಯಕ್ತಿ, ಆ ಹೆಣ್ಣು ಮಗು, ಆಕೆಯ ಮನಸ್ಸಿನ ಮೇಲೆ ಏನಾಗುತ್ತೆ ಅನ್ನೋದು ಮುಖ್ಯ ವಿನಃ ಆತ ಯಾಕೆ ಮಾಡ್ದ. ನಿಮ್ ಜೊತೆ ಮತ್ತಷ್ಟು ಮಾತಾಡ್ತೀನಿ. ಸವಿಸ್ತಾರವಾದಂತಹ ವಿವರಣೆಯ ಅವಶ್ಯಕತೆ ಇದೆ ಇವತ್ತಿನ ಪೀಳಿಗೆಗೆ. ಜೊತೆಗೆ ತಂದೆಯಂದಿರು ತಾಯಂದಿರಿಗೂ ಒಂದು ದೊಡ್ಡ ಮೆಸೇಜ್ ಅನ್ನ ಈ ಮೂಲಕ ನಾವು ರವಾನಿಸುವಂತಹ ಪ್ರಯತ್ನ ಮಾಡ್ತಾ ಇದೀವಿ. ನಮ್ಮ ಜೊತೆ ಇರಿ ನೀವು, ನಾನು ಇನ್ನಷ್ಟು ಮಾತಾಡ್ತೀನಿ. ಜ್ಯೋತಿ ಅವರೇ, ಇಂತಹ ಪ್ರಕರಣಗಳನ್ನ ನಾವು ನೋಡ್ತಾ ಹೋದಾಗ ಇತ್ತೀಚಿನ ದಿನದಲ್ಲಿ ನಾವು ಹೇಳ್ಬೋದು, ಮಹಾನಗರಗಳು ನಾವು ವ್ಯವಸ್ಥಿತವಾಗಿ ಮುಂದುವರಿತಾ ಇದೀವಿ, ನಾಗರಿಕತೆ ಎಡೆಗೆ ಹೋಗ್ತಾ ಇದೀವಿ ಅಂತ ಹೇಳ್ತಾನೆ ಅದರ ಕರಾಳ ಮುಖವನ್ನ ಇನ್ನೊಂದು ಕಡೆ ನಾವು ಚಾಚ್ತಾ ಇದೀವಿ. ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಆಗಿರಬಹುದು. ಆದ್ರೆ ಅದರ ಇನ್ನೊಂದು ಗಾಢಾಂಧಕಾರ ಅಂದ್ರೆ ಹೆತ್ತ ತಂದೆಯೇ ಮಗಳನ್ನ ಲೈಂಗಿಕ ಪ್ರಚೋದನೆಗೆ ಒಳಪಡಿಸೋದು, ಲೈಂಗಿಕ ದೃಶ್ಯಗಳನ್ನ ತೋರಿಸೋದು ಈಗ ಸಲ್ಮಾ ಜೀವನದಲ್ಲಿ ಆಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಪ್ರಮುಖ ಕಾರಣಗಳು ಏನು ಅಂತ ನಿಮಗನ್ಸುತ್ತೆ? ಮತ್ತೆ ಮಹಿಳೆಗೆ ಸರಿಯಾದಂತಹ ಇದರ ಶಿಕ್ಷಣ ಇಲ್ಲದೆ ಇರೋದೇ ಮೊದಲ ಕೊರತೆನಾ? ಹೌದು, ಇಲ್ಲಿ ಒಂದು ಪಿತೃ ಪ್ರಧಾನ ವ್ಯವಸ್ಥೆ ಇನ್ನೂ ಗಟ್ಟಿಗೊಳ್ತಾ ಇರೋದು. ಹಾಗೇನೆ ನಮ್ಮ ಹೆಣ್ಮಕ್ಳ ಒಂದು ಅಸಹಾಯಕತೆನ ಇಲ್ಲಿ ದುರುಪಯೋಗ ಮಾಡ್ಕೊಳ್ತಾ ಇರೋದು. ಇವಾಗ ನೋಡಿ, ಇವ್ರು ಹೇಳ್ತಾ ಇದ್ರು ನಿನಗೆ ಮನೆ ಇಲ್ಲ. ಇವ್ರು ಯಾಕೆ ಇಷ್ಟು ದಿನ ಸಹಿಸ್ಕೊಂಡ್ರು ಅಂದರೆ, ಮತ್ತೆ ಅದನ್ನೇನಾದರೂ ವಿರೋಧ ಮಾಡಿದ್ರೆ ಅವ್ರಿಗೆ ಇರೋಕ್ಕೆ ಬೇರೆ ಮನೆ ಇಲ್ಲ. ಮತ್ತು ಇವಾಗ ವಿರೋಧ ಮಾಡಿದ್ದಕ್ಕೆ ಅವರು ದರ್ಗಾದಲ್ಲಿ ಇರಬೇಕಾಯಿತು. ಹಾಗಾಗಿ ಹೆಣ್ಮಕ್ಳಿಗೆ ಒಂದು ಎಲ್ಲಿ ಆಸ್ತಿ ಪ್ರಶ್ನೆ ಬರುತ್ತೆ ನೋಡಿ, ಅವಳಿಗೆ ಆಸ್ತಿ ಅನ್ನೋದು ಇಲ್ಲದೆ ಇರೋದ್ರಿಂದ, ಅವಳಿಗೆ ಆಸ್ತಿ ಹಕ್ಕಿಲ್ಲದೆ ಇರೋದ್ರಿಂದ ಅವಳು ಇದನ್ನೆಲ್ಲ ಅನುಭವಿಸ್ಬೇಕಾಗಿದೆ. ಅಂದರೆ ಇಲ್ಲಿ ಹೆಣ್ಣಿಗೆ ಸಮಾನತೆ ಇಲ್ಲ, ಅಸಮಾನತೆ ಇರೋದ್ರಿಂದ ಈ ಸಮಾಜದಲ್ಲಿ ಇದೆಲ್ಲ ಅನುಭವಿಸ್ಬೇಕಾಗಿದೆ. ಒಂದು. ಎರಡನೇದಾಗಿ ನಾವು ನೋಡ್ತಾ ಇರೋದು, ಇಡೀ ಸಮಾಜದಲ್ಲಿ ಇವತ್ತು ನಮ್ಮ ದೇಶದಲ್ಲಿ ಒಂದು ಪೊಲೀಸ್ ವ್ಯವಸ್ಥೆ ಮತ್ತು ಇಡೀ ಸರ್ಕಾರದ ವ್ಯವಸ್ಥೆ ಕುಸಿದು ಬಿದ್ದಿದೆ. ಏಕೆಂದರೆ ಈ ಪೊಲೀಸ್ನವರು ಇವ್ರ ವಿರುದ್ಧ ಒಂದು ಕಂಪ್ಲೇಂಟ್ ತೊಗೊಳಕ್ಕೆ ಹೋಗ್ತಾರೆ, ಮೈದನ ಜೊತೆ ಅಫೇರ್ ಇಟ್ಕೊಂಡಿದ್ದಾರೆ ಅನ್ನೋ ಸುಳ್ಳು ಕಂಪ್ಲೇಂಟ್ನ ತೊಗೊಳ್ತಾರೆ, ಸ್ವೀಕಾರ ಮಾಡ್ತಾರೆ. ಅದೇನೇ ನಿಜವಾಗ್ಲೂ ಲೈಂಗಿಕ ದೌರ್ಜನ್ಯ ಯಾರು ಮಾಡ್ತಿದ್ದಾರೋ ಅವ್ರ ವಿರುದ್ಧ ಒಂದು ಕಂಪ್ಲೇಂಟ್ ಕೊಡಕ್ಕೆ ಹೋದರೆ ಆ ಹೆಣ್ಮಗಳು ಅದನ್ನು ಸ್ವೀಕಾರ ಮಾಡೋದಿಲ್ಲ. ಆಮೇಲೆ ದಂಧೆಗಳನ್ನ ಅವರೇ ಪ್ರೇರೇಪಿಸ್ತಾರೆ.
ಅವರೇ ನಡೆಸ್ತಾರೆ. ಇನ್ಫ್ಯಾಕ್ಟ್ ಇಡೀ ಪೊಲೀಸ್ ವ್ಯವಸ್ಥೆ ಇದೆಯಲ್ಲ, ಅದೇ ಈ ದಂಧೆಗಳಿಗೂ ಕಾರಣ. ಹೆಣ್ಣು ಮಕ್ಕಳ ದೊಡ್ಡ ಮಾರಾಟ ಜಾಲ ನಡೀತಿದ್ರೆ ಇಡೀ ನಮ್ಮ ಪೊಲೀಸ್ ವ್ಯವಸ್ಥೆ ಏನ್ ಮಾಡ್ತಾ ಇದೆ, ಕಣ್ಮುಚ್ಕೊಂಡು ಕೂತಿದ್ಯಾ ಅಂತ ನಮ್ಮ ಪ್ರಶ್ನೆ. ಓಕೆ, ನಿಮ್ಮ ಜೊತೆ ಮಾತಾಡ್ತೀನಿ. ಜಗದೀಶ್ ಅವರೇ, ಇಂತಹ ಸಂದರ್ಭದಲ್ಲಿ ಮಕ್ಕಳು ಮತ್ತೆ ಅದರಲ್ಲೂ ಮುಖ್ಯವಾಗಿ ಹೆಣ್ಣು ಮಕ್ಕಳು ಮತ್ತು ತಂದೆಯ ಸಂಬಂಧವನ್ನು ನಾವು ಮಾತಾಡೋದಾದ್ರೆ, ಹೆಣ್ಣು ಮಗುವಿಗೆ ತಂದೆಯೇ ಮೊದಲ ಹೀರೋ, ತಂದೆಯೇ ಮೊದಲ ಸೂಪರ್ಮ್ಯಾನ್. ಆದ್ರೆ ತಂದೆಯ ಈ ಕರಾಳ ಮುಖ ನೋಡೋದ್ರಿಂದಾಗಿ ಹೆಣ್ಣು ಮಗಳ ಮನಸ್ಥಿತಿ ಮೇಲೆ ಯಾವ ರೀತಿ ಪ್ರಭಾವ ಆಗತ್ತೆ? ಹೆಣ್ಣು ಮಕ್ಕಳ ಮೇಲೆ ದೀರ್ಘಕಾಲ ಈ ಪರಿಣಾಮ ಬೀಳೋದನ್ನು ಕಾಣ್ತೀವಿ. ಮೊಟ್ಟ ಮೊದಲನೇದಾಗಿ ಗಂಡಸರ ಮೇಲೆ ನಂಬಿಕೆನೇ ಹೊರಟೋಗುತ್ತೆ. ಅವರಿಗೆ ಇನ್ನೊಂದು ಗಂಡಸಿನ ಜೊತೆ ವಯಸ್ಸಿಗೆ ಬಂದಾಗ ಒಂದು ಅರ್ಥಪೂರ್ಣವಾದ ಸಂಬಂಧವನ್ನು ಕಲಿಸ್ಕೊಳ್ಳೋದಕ್ಕೆ ಕಷ್ಟವಾಗುತ್ತೆ. ಆಮೇಲೆ ಇದರಿಂದ ಆಗುವಂಥ ಆಘಾತ ಮೀನ್ಸ್ ಜೀವನದಲ್ಲಿ ನಾನು ಯಾವತ್ತೂ ಎಣಿಸಿರಲಿಲ್ಲ ಈ ರೀತಿ ನನ್ನ ಜೀವನ ಆಗುತ್ತೆ ಅಂತ. ಇದಕ್ಕೆ ಈ ಪೋಸ್ಟ್ ಟ್ರಾಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ ಅಂತ ಕರಿತೀವಿ. ಆ ಸಂದರ್ಭದಲ್ಲಿ ಅವರಿಗೆ ಆಘಾತ ಎಲ್ಲಿದ್ದರೂ ಕಣ್ಣು ಮುಂದೆ ಬರ್ತಾ ಇರ್ತದೆ. ಇದರಿಂದ ಅವರಿಗೆ ಆತಂಕ, ಬೇಸರ ಮತ್ತು ಸ್ನೇಹಿತರ ಜೊತೆ ಹೊಂದ್ಕೊಳ್ಳೋದಕ್ಕೂ ಕಷ್ಟ ಆಗುತ್ತೆ. ಈ ರೀತಿ ನಾವು ನಮ್ಮ ಪ್ರಾಕ್ಟೀಸ್ನಲ್ಲೂ ಬಹಳ ಜನ ನೋಡಿದ್ದೀವಿ. ಚಿಕ್ಕ ವಯಸ್ಸಿನಲ್ಲಿ ಈ ಥರ ಲೈಂಗಿಕ ಕಿರುಕುಳಕ್ಕೆ ಒತ್ತಡ ಒಳಗಾದವರು ವಯಸ್ಸಿಗೆ ಬಂದಾಗಲೂ ಸಹಿತ, ಒಂದು ಮದುವೆ ವಯಸ್ಸಿನಲ್ಲೂ ಸಹಿತ ಇನ್ನೊಬ್ಬರ ಜೊತೆ ಒಂದು ಸಂಬಂಧ ಮಾಡಬೇಕಾದ್ರೆ ಅವರಿಗೆ ನಂಬಿಕೆ ಇರೋದಿಲ್ಲ. ಏನೋ ಒಂಥರ ಆತಂಕ, ಗಾಬರಿ, ಆ ಲೈಂಗಿಕತೆಯ ಚಿತ್ರವೇ ಅವರ ಮನಸ್ಸಿನಲ್ಲಿ ಬದಲಾಗ್ಬಿಡುತ್ತೆ. ಆದ್ದರಿಂದ ಈ ರೀತಿಯಾದಂಥ ಒಳಗಾದಂಥ ಹೆಣ್ಣು ಮಕ್ಕಳಿಗೆ ಬಹಳ ವರ್ಷಗಳ ಕಾಲ ಅದ್ರ ಮನಸ್ಸಿನ ಮೇಲೆ ಪರಿಣಾಮ ಬೀಳುತ್ತೆ. ಆದ್ದರಿಂದ ಅವರಿಗೆ ಆ ಸಕಾಲದಲ್ಲಿ ಅದಕ್ಕೊಂದು ಚಿಕಿತ್ಸೆಯನ್ನು ಕೊಡಬೇಕಾಗುತ್ತೆ. ಓಕೆ ಜಗದೀಶ್ ಅವರೇ, ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಸೊ ವೀಕ್ಷಕರೇ, ಕರಾಳ ಜೀವನದ ಹಲವಾರು ಮುಖಗಳನ್ನು ನಿಮ್ಮ ಮುಂದೆ ತೆಗೆದಿಡುವಂತಹ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಕೌಟುಂಬಿಕ ಜೀವನದಲ್ಲೇ ಈ ರೀತಿಯಾದಂತಹ ದೌರ್ಜನ್ಯಗಳು ನಡೆದಾಗ ಆಗುವಂತಹ ಮನಸ್ಥಿತಿ, ತಂದೆ ತಾಯಿ ಮತ್ತು ಮಕ್ಕಳ ನಡುವಿನ ಸಂಬಂಧದಲ್ಲಿ ಆಗ್ತಿರುವಂತಹ ಎಡವಟ್ಟುಗಳ ಬಗ್ಗೆ ನಿಮಗೆ ಇನ್ನಷ್ಟು ಮಾಹಿತಿ ನೀಡ್ತೀನಿ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.